ಹಳ್ಳ ಹಿಡಿದ ವಿಜಯನಗರ ಜಿಲ್ಲೆ ಪ್ರವಾಸೋದ್ಯಮ ಇಲಾಖೆಯ ಪ್ರಮುಖ ಯೋಜನೆ ಇದು. ಜೋಳದ ರಾಶಿ ಗುಡ್ಡದ ಮೇಲೆ ಮಾಡಿದ್ದ ಅಭಿವೃದ್ಧಿ ಕಾಮಗಾರಿ. ಹೊಸಪೇಟೆಯ ಐತಿಹಾಸಿಕ ಪ್ರವಾಸಿ ತಾಣ ಜೋಳದ ರಾಶಿ ಗುಡ್ಡ ಇದು. ಒಂದಲ್ಲ ಎರಡಲ್ಲ ಬರೋಬ್ಬರಿ 20 ಕೋಟಿಗೂ ಹೆಚ್ಚು ಜನರ ತೆರಿಗೆ ದುಡ್ಡು ಇದು ನೀರಿನಲ್ಲಿ ಹೋಮ ಮಾಡಿದಂತಾಗಿದೆ. ರಾಜಕೀಯ ತೆವಲಿಗೆ ಕಮರಿದೆ ಐತಿಹಾಸಿಕ ಜೋಳದ ರಾಶಿ ಗುಡ್ಡದ ಪ್ರಾಜೆಕ್ಟ್. ಅನೈತಿಕ ಚಟುವಟಿಕೆಗಳ ತಾಣವಾಗಿ ಮಾರ್ಪಟ್ಟಿದೆ. ಈ ಸಂದರ್ಭದಲ್ಲಿ ಏಂತಕ್ಕಾಗಿ ಮಾಡಿದ್ದು ನೀವು ಯೋಜನೆಯನ್ನ, ಆದ್ರೆ ಆ ಯೋಜನೆಯ ಉದ್ದೇಶವನ್ನೇ ಮರೆತಂತೆ ಕಾಣ್ತಾ ಇರುವಂತದ್ದು. ಹಳ್ಳವನ್ನ ಹಿಡಿದ ವಿಜಯನಗರ ಜಿಲ್ಲೆ ಪ್ರವಾಸೋದ್ಯಮ ಇಲಾಖೆಯ ಪ್ರಮುಖ ಯೋಜನೆ ಇದು. ಜೋಳದ ರಾಶಿ ಗುಡ್ಡದ ಮೇಲೆ ಮಾಡಿದ್ದ ಅಭಿವೃದ್ಧಿ ಕಾಮಗಾರಿ. ಹೊಸಪೇಟೆಯ ಐತಿಹಾಸಿಕ ಪ್ರವಾಸಿ ತಾಣ ಜೋಳದ ರಾಶಿ ಗುಡ್ಡ. ಒಂದಲ್ಲ ಎರಡಲ್ಲ ಬರೋಬ್ಬರಿ 20 ಕೋಟಿಗೂ ಹೆಚ್ಚು ಜನರ ತೆರಿಗೆ ದುಡ್ಡು ಇದು ನೀರಿನಲ್ಲಿ ಹೋಮ ಮಾಡಿದಂತಾಗಿದೆ. ನಿಮ್ಮ ರಾಜಕೀಯ ತೆವಲಿಗೆ ಕಮರಿದೆ ಇದೀಗ ಐತಿಹಾಸಿಕ ಜೋಳದ ರಾಶಿ ಗುಡ್ಡದ ಪ್ರಾಜೆಕ್ಟ್. ತುಂಗಭದ್ರಾ ಜಲಾಶಯ ವೀಕ್ಷಣೆ ಮಾಡಲು ರೂಪಿಸಲಾಗಿದ್ದಂತಹ ಯೋಜನೆ ಹಳ್ಳ ಹಿಡಿದಿದೆ ಇದೀಗ. ಪ್ರವಾಸೋದ್ಯಮ ಇಲಾಖೆಯ ಪ್ರಮುಖ ಯೋಜನೆ ಇದು. ಜೋಳದ ರಾಶಿ ಗುಡ್ಡದ ಮೇಲೆ ಅಭಿವೃದ್ಧಿ ಕಾಮಗಾರಿಯನ್ನ ಮಾಡಲಾಗಿತ್ತು. ಹೊಸಪೇಟೆ ಐತಿಹಾಸಿಕ ಪ್ರವಾಸಿ ತಾಣ ಜೋಳದ ರಾಶಿ ಗುಡ್ಡ ಇದು. ಬರೋಬ್ಬರಿ 20 ಕೋಟಿಗೂ ಹೆಚ್ಚು ಜನರ ತೆರಿಗೆ ದುಡ್ಡು ನೀರಿನಲ್ಲಿ ಹೋಮ ಮಾಡಿದಂತಾಗಿದೆ. 20 ಕೋಟಿಗೂ ಹೆಚ್ಚು ಜನರ ತೆರಿಗೆ ದುಡ್ಡು ಯಾವುದಕ್ಕೂ ಪ್ರಯೋಜನ ಬರ್ತಾ ಇಲ್ಲ. ರಾಜಕೀಯ ತೆವಲಿಗೆ ಸಂಪೂರ್ಣವಾಗಿ ಐತಿಹಾಸಿಕ ಜೋಳದ ರಾಶಿ ಗುಡ್ಡದ ಪ್ರಾಜೆಕ್ಟ್ ಅನ್ನ ಅನೈತಿಕ ಚಟುವಟಿಕೆಗಳ ತಾಣವಾಗಿ ಮಾರ್ಪಾಡು ಮಾಡಿರುವಂಥದ್ದು. ಜೋಳದ ರಾಶಿ ಗುಡ್ಡದಿಂದ ಹೊಸಪೇಟೆ ಪಟ್ಟಣ, ಹಂಪಿ, ಅಂಜನಾದ್ರಿ, ತುಂಗಭದ್ರಾ ಜಲಾಶಯನ್ನ ವೀಕ್ಷಣೆ ಮಾಡೋದಕ್ಕೆ ರೂಪಿಸಲಾಗಿದ್ದಂತಹ ಯೋಜನೆ ಇದು. ಕುಡುಕರ ಅಡ್ಡೆಯಲ್ಲದೆ ಹುಡುಗ ಹುಡುಗಿಯರ ಫೇವರೇಟ್ ಸ್ಪಾಟ್ ಕೂಡ ಆಗಿದೆಯಂತೆ. ಕೇವಲ ಮದ್ಯಪಾನ ಸೇವಿಸೋರು ಅಷ್ಟೇ ಇಲ್ಲ ಅಲ್ಲಿ. ಹುಡುಗ ಹುಡುಗಿಯರು, ಲವರ್ಸು, ಲವ್ ಬರ್ಡ್ಸು ಅಂತ ಏನ್ ಹೇಳ್ತೀವಿ, ಅವರ ಅಡ್ಡ ಕೂಡ ಆಗಿದೆ. ಅದು ಸ್ಪಾಟ್ ಆಗಿರುವಂಥದ್ದು, ಫೇವರೇಟ್ ಸ್ಪಾಟ್ ಆಗಿದೆ. ಏನ್ ಮಾಡ್ತಾ ಇದೆ ಅಲ್ಲಿರುವಂತಹ ಪುರಾತತ್ವ ಇಲಾಖೆ? ಸರಿಯಾಗಿ ಗಮನವನ್ನ ಹರಿಸ್ತಾ ಇಲ್ವಾ ಅಥವಾ ಪ್ರಶ್ನೆಯನ್ನ ಮಾಡ್ತಾ ಇಲ್ವಾ? ಅವರೆಲ್ಲರಿಗೂ ಕೂಡ ಪ್ರಶ್ನೆಯನ್ನ ಮಾಡಬೇಕಾಗುತ್ತೆ. ಐತಿಹಾಸಿಕ ಪ್ರವಾಸಿ ತಾಣ ಅದು. ಸಾವಿರಾರು ಮಂದಿ ಅಲ್ಲಿ ಬರ್ತಾರೆ ವೀಕ್ಷಣೆಯನ್ನ ಮಾಡೋದಕ್ಕೆ. ನೀವು ಹೇಗ್ ಬೇಕೋ ಹಾಗೆ ಬಳಕೆಯನ್ನ ಮಾಡ್ಕೊಳ್ಳೋದಿಕ್ಕಾಗಲ್ಲ ಅಥವಾ ಹೇಗ್ ಬೇಕೋ ಹಾಗೆ ವರ್ತನೆ ಮಾಡೋದಿಕ್ಕಾಗಲ್ಲ ಅಲ್ಲಿ ಹೋಗಿ. ಜೋಳದ ರಾಶಿ ಗುಡ್ಡದ ಧಾನ್ಯ ಮಂದಿರದ ಬಾಗಿಲು, ಕಿಟಕಿ, ಗಾಜುಗಳು ಪುಡಿಪುಡಿಯಾಗಿದೆ. ವಿಜಯನಗರ ಜಿಲ್ಲೆಯ ಪ್ರಮುಖ ಕನಸಿನ ಕೂಸಿಗೆ ಗ್ರಹಣ ಹಿಡಿದಿರುವಂಥದ್ದು ಇದೀಗ. 20 ಕೋಟಿಗೂ ಹೆಚ್ಚು ಜನರು ತಮ್ಮ ತೆರಿಗೆ ಹಣವನ್ನ ಇದಕ್ಕಾಗಿ ಮೀಸಲಿಟ್ಟಿರ್ತಾರೆ, ತೆರಿಗೆ ಹಣವನ್ನ ಕಟ್ಟಿರ್ತಾರೆ. ಆದ್ರೆ ಅದೆಲ್ಲವೂ ಕೂಡ ನೀರಿನಲ್ಲಿ ಹೋಮ ಮಾಡಿದಂತಾಗಿರುವಂಥದ್ದು. ಯಾರು ಕೂಡ ಈ ಕಡೆ ಗಮನವನ್ನ ಹರಿಸ್ತಾ ಇಲ್ಲ. ಅವ್ರು ಮಾಡಿದ್ದೇ ಆಟ ಆಗೋಗ್ಬಿಟ್ಟಿದೆ. ಆ ರೀತಿಯಾದಂತಹ ಪರಿಸ್ಥಿತಿ ನಿರ್ಮಾಣ ಆಗಿರುವಂಥದ್ದು. ಅಲ್ಲಿ ಏನ್ ಮಾಡ್ತಾ ಇದೆ ಪುರಾತತ್ವ ಇಲಾಖೆ? ಕಣ್ಣು ಮುಚ್ಚಿಕೊಳ್ಳುತ್ತಿದೆ ಅಷ್ಟೇ. ರಾಜಕೀಯವಾಗಿ ಏನೇನೋ ನಡೀತಾ ಇದೆ, ಆದ್ರೆ ಈ ಕಡೆನಲ್ಲಿ ಗಮನವನ್ನ ಕೊಡ್ತಾ ಇಲ್ಲ. ಮದ್ಯ ಸೇವನೆ ಮಾಡುವಂಥವ್ರು, ಸಿಗರೇಟ್ ಸೇದುವಂಥವ್ರು ಎಲ್ಲರೂ ಕೂಡ ಅಲ್ಲಿ ಒಂದು ರೀತಿಯಾದಂತಹ ಅಡ್ಡವನ್ನ ಮಾಡ್ಕೊಂಡಿದ್ದಾರೆ. ಇನ್ನೊಂದು ಕಡೆನಲ್ಲಿ ಲವ್ ಬರ್ಡ್ಸ್ ಅಂತ ಯಾರೆಲ್ಲ ಇರ್ತಾರೆ, ಹುಡುಗ ಹುಡುಗಿಯರು, ಅವರ ಫೇವರೇಟ್ ಸ್ಪಾಟ್ ಕೂಡ ಆಗಿರುವಂಥದ್ದು. ಅದನ್ನ ಪ್ರಶ್ನೆ ಮಾಡೋದಕ್ಕೂ ಕೂಡ ಅಲ್ಲಿ ಯಾರೂ ಇಲ್ಲ. ಹಳ್ಳ ಹಿಡಿದಿದೆ ಇದೀಗ ಪ್ರವಾಸೋದ್ಯಮ ಇಲಾಖೆಯ ಪ್ರಮುಖ ಯೋಜನೆ ಇದು. ಜೋಳದ ರಾಶಿ ಗುಡ್ಡದ ಮೇಲೆ ಮಾಡಿದಂತಹ ಅಭಿವೃದ್ಧಿ ಕಾಮಗಾರಿ ಸಂಪೂರ್ಣವಾಗಿ ಹಳ್ಳ ಹಿಡಿದಿದೆ. ಯಾರು ಹೇಳೋರಿಲ್ಲ, ಕೇಳೋರಿಲ್ಲ. 20 ಕೋಟಿ ಏನಾದ್ರೂ ಆಗ್ಲಿ, ಜನರ ತೆರಿಗೆ ದುಡ್ಡದು. ಇವರಪ್ಪನ ಮನೆ ದುಡ್ಡೇನ್ ಕೊಟ್ಟಿದ್ದಾರಾ ಅಂತ ಸುಮ್ಮನೆ ಕೂತಿರೋವಂಥದ್ದು. ಯಾರು ಕೂಡ ಪ್ರಶ್ನೆಯನ್ನ ಮಾಡ್ತಾ ಇಲ್ಲ.